ಇದ್ರ ಬಗ್ಗೆ ಹೆಚ್ಚಿನ ಜಾಸ್ತಿ ನಾಲೆಡ್ಜ್ ಇಲ್ಲ. ಆದರೆ ಇದು ಎಷ್ಟು ಸತ್ಯ ಐತೆ, ಎಷ್ಟು ಮಹಿಮೆ ಐತೆ ಅಂತ ಅದು ನಮಗೆ ಮಾತಾಗಿ ಕೊಟ್ಟಿರೋಂಥದ್ದು ವಿಚಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಿರಲ್ಲ, ಇಲ್ಲಿರೋ ಈ ಮರ, ಇದನ್ನು ನೋಡಿದ್ರೆ ಸಾಮಾನ್ಯವಾಗಿ ಈ ಮಾವಿನ ಮರದ ಥರ ಕಾಣುತ್ತೆ, ಮತ್ತು ಒಂಥರ ಮುಳ್ಳೆಲ್ಲ ಇದೆ. ನಾವೆಲ್ಲ ಈ ಕಾಡಿಗೆ ಹೋಗಿ ಮರ ನೋಡಿದ್ರೆ ಯಾವುದೋ ಮುಳ್ಳಿನ ಮರ ಇರಬೇಕು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ, ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ. ಆದರೆ ಬಹಳ ವಿಶೇಷವಾದ ಮರ ಇದು ದೈವಿಕ ಮರ ಅಂತಲೇ ಹೇಳ್ಬೋದು. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಇದನ್ನು ಮನೆಗೆ ಫೌಂಡೇಶನಿಗೆ 4 ಮೂಲೆಯಲ್ಲಿ ಹಾಕಿದ್ರೆ ವಾಸ್ತು ದೋಷ ಪರಿಹಾರ ಆಗುತ್ತೆ, ಮತ್ತು ಆ ಮನೆಗೆ ಒಂದು ಪಾಸಿಟಿವ್ ಆಗಿ ಒಂದು ಸುದರ್ಶನ ಚಕ್ರ ರೀತಿಯಲ್ಲಿ ಒಂದು ಪಾಸಿಟಿವ್ ಒಂದು ಕವಚ ಇದ್ದಾಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಯಾವುದೇ ಮಾಟ ಮಂತ್ರ ಆಗಲ್ಲ, ಆಮೇಲೆ ದುಷ್ಟಶಕ್ತಿಗಳು ಎಂಟ್ರಿ ಆಗಲ್ಲ ಅಂತ ಹೇಳ್ತಾರೆ. ಸಪೋಸ್ ನಾವು ಮನೆ ಕಟ್ಟಿದರೆ ಅವರು ಮನೆ ಹೊಸ್ಲು ಬರುತ್ತಲ್ಲ, ಆ ಹೊಸ್ತಿಲು ಮೇಲೆ ಆ ಕಡ್ಡಿನ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಈ ರೀತಿ ತುಂಬ ವಿಷಯಗಳಿದೆ, ಮತ್ತು ಔಷಧೀಯ ಗುಣಗಳು ತುಂಬ ಇದೆ. ಆಯುರ್ವೇದದಲ್ಲೂ ಇದನ್ನು ಬಳಸ್ತಾರೆ ಅಂತ ಹೇಳ್ತಾರೆ. ಇದು ಅಂಕೋಲೆ ಮರ. ಇದ್ರ ಬಗ್ಗೆ ಇಷ್ಟು ದೈವಿಕವಾದ ಮರ ಹೇಗೆ ಅಂದರೆ, ಈ ಮರದಲ್ಲಿ ನವದುರ್ಗಿಯರು ನೆಲೆಸಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ನ ನಮ್ಮ ಇವರು ಭಟ್ರು ಮಾತಂಗಿ ದೇವಸ್ಥಾನ ಅಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಮಾತಂಗಿ ದೇವಸ್ಥಾನ. ಅದನ್ನು ನೀವು ನೋಡಲಿಲ್ದವರಿದ್ದರೆ ನಾನಿಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ನೋಡಿ. ಆ ದೇವಸ್ಥಾನದ ಭಟ್ರು ಅವ್ರ ದೇವಸ್ಥಾನದಲ್ಲಿ ಇದು ಸಿಗುತ್ತೆ. ಇದು ನಾವು ಕಾಡಲ್ಲೆಲ್ಲ ಹುಡ್ಕೊಂಡು ಹೋಗಿ ತರೋಕ್ಕಾಗಲ್ಲ, ನಮಗದಷ್ಟು ಐಡಿಯಾ ಇಲ್ಲಲ್ಲ. ಸೊ ನೀವು ಬೇಕಾದವರು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಅಡ್ರೆಸ್ಸು ಮತ್ತು ನಂಬರ್ನ ಹಾಕಿರ್ತೀನಿ. ನಮಸ್ಕಾರ. ಉದ್ದೇಶ ಏನಪ್ಪ ಅಂದರೆ, ಇದು ನೀವು ನೋಟಂಥ ವಿಚಾರ ಏನಪ್ಪ ಅಂದರೆ, ಇದು ಅಂಕಲೆ ಕಡ್ಡಿ ಮರ. ಇದು ಅಂಕಲೆ ಕಡ್ಡಿ ಗೆಲ್ಲು ಸಾಲ ತುಂಬ ಬೇರು. ಎಲ್ಲನೂ ಸಹ ಕಾಡಲ್ಲಿ, ಹಳ್ಳಿಲಿ, ಜಮೀನಲ್ಲಿ ಸಿಗುತ್ತೆ. ಇದು ಥರದ್ದು ಅಂಕಲೆ ಕಡ್ಡಿ ಬರುತ್ತೆ. ಒಂದು ಅಂಕಲೆ ಕಡ್ಡಿ ಮುಳ್ಳಿಡೋ ಅಂಥದ್ದು, ಅದು ಮನೆ ಮೇಲೆ ಕಟ್ತಾರೆ. ಇದು ಅಂಕಲೆ ಮರ. ಇದು ಏನಿಲ್ಲನೂ ಸಹ ಇದು 2 ಅಡಿ ಬರುತ್ತೆ. ಏನಪ್ಪ ಉದ್ದೇಶ ಏನಂದರೆ, ಕಾರಣ ಇಷ್ಟೇನೆ. ಇದು ಭೂಮಿಗೆ ಸಂಬಂಧ ಬಿಟ್ಟಂಥ ವಿಚಾರ, ಮಾರೋ ಅಂಥ ವಿಚಾರ. ಏನಪ್ಪ ಭೂಮಿಗೆ ವಿಚಾರ ಏನು ಮಾಡ್ತೀವಿ ಅಂದರೆ, ಕಾರಣ ಇಷ್ಟೇನೆ. ಈ ಉದ್ದೇಶ ಏನಪ್ಪ ಅಂದರೆ, ಮನೆ ಕಟ್ಟೋಂಥ ವಿಚಾರ, ಪಾಯದ ವಿಚಾರ, ಹಾಗೂ ಮನೆದು ವಾಸ್ತುಕ್ಕೆ ಸಂಬಂಧ ಬಿಟ್ಟಂಥ ವಿಚಾರ. ಮನೆ ಕಟ್ಟೋಂಥ ಟೈಮಲ್ಲಿ ಏನು ಅಡ್ಡಿ ಆತಂಕ ತೊಂದರೆ ಸಮಸ್ಯೆಗಳು ವಿಘ್ನ ಬರಬೇಡ. ಸಲೀಸಾಗೆಲ್ಲ ಪ್ರತಿಯೊಂದೂ ಸಹ ಸಲೀಸ ಮನೆ ಕಟ್ಟರ ಆಗಬೇಕು. ಮನೆ ಕಟ್ಟಿಸಷ್ಟೇ ಮನೇಲಿ ನೆಮ್ಮದಿ, ಶಾಂತಿ, ಸಂತೋಷನೂ ಸಹ ಸಿಗಬೇಕು. ಮನೆ ಕಟ್ಟಿಸಷ್ಟೇ ಯಾವುದೇ ಕಾರಣಕ್ಕೂ ಸಹ ಅನಾಹುತಿಕ ಪರಿಸ್ಥಿತಿಯಲ್ಲಿ ಕುಗ್ಗೋಬೇಡ. ಮನೆಯೂ ಸಹ ಒಡ್ಸ್ಕೊಬೇಕು. ಮನೆಯದು ಏನೇ ದುಸಿ ದೋಷ ಸಮಸ್ಯೆ ಯಾಮಾಚಾರ ಮಾತಾತಂತ ಪೀಡೆ ಪಿಶಾಚನೂ ಸಹ ಸೋಕಬೇಡ. ಚೆಂಟುಗಳು ಹುಳಗಳು ಏನೇ ಇದೂ ಸಹ ಸಮಸ್ಯೆನೂ ಸಹ ಆಗಬೇಡ. ಆ ಕಾರಣಕ್ಕೋಸ್ಕರ ಈ ಭೂಮಿಗೆ 30-40 ಅಡಿ ಇರೋವಂಥದ್ದು 5 ದಿಕ್ಕದಲ್ಲಿ 3 ಅಡಿ ಗುಂಡಿ ತೋಡುಟ್ಟಿ, ನಾವು ಧಾನ್ಯ ಹಾಕ್ಬಿಟ್ಟು, ಹಾಲು ತುಪ್ಪ ಗಂಧ ಹಾಕ್ಬಿಟ್ಟು ಭೂಮಿಗೆ ಊಟ ಹಾಕೋಂಥದ್ದು ವ್ಯವಸ್ಥೆನೂ ಸಹ ಮಾಡ್ತೀವಿ. ಇದು ಯಾವ ರೀತಿ ನಾವು ಸಂಕಲ್ಪ ಮಾಡ್ತೀವಿ ಅಂದರೆ, ಅವ್ರ ಮನೆ ದೇವ್ರ ಹೆಸರು, ಕುಲದೇವತೆ ದೇವ್ರ ಹೆಸರು, ಗಂಧ ಹೆಂಡತಿ ಹೆಸರು, ಮಕ್ಕಳ ಹೆಸರು ಸಂಕಲ್ಪ ಮಾಡಿಬಿಟ್ಟು, ಹಾಗೂ ತಾಮ ಚೀಟಿಯಲ್ಲಿ ವಾಸ್ತು ಕೈಯಿಂದ ಬಡ್ಡುಟ್ಟಿ, ಅದೆಲ್ಲ ಪ್ರತಿಯೊಂದೂ ಸಹ ಭೂಮಿ ಒಳಗೆ ಹಾಕ್ಬಿಟ್ಟು, ಆಮೇಲೆ ನಂತರ ಮನೆ ಕಟ್ಟೋ ಅಂಥದ್ದು ಪ್ರಾರಂಭ ಆಗುತ್ತೆ. ಅಷ್ಟೇ ಅಲ್ಲ, ಯಾರಿಗಾನ ಸ್ವಂತ ಮನೆ ಇರೋವಂಥದ್ದು ಅಂಕಲೆ ಕಡ್ಡಿ ಬೇಕು ಅಂದರೆ ಆಗೂ ಸಹ ಒಂದಾಗೂ ಸಹ ವಾಸ್ತು ಕಲ್ಲು ಮುಂದೆಗಡೆ ಆಗ್ಬೋದು, ಮನೆ ಮುಂದೆಗಡೆ ಒಳಕ್ಕಿರೋಂಥ ವರಾಂಡಗಳು ಆಗ್ಬೋದು, ಅದಕ್ಕೂ ಸಹ ಮಾರ್ಬೋದು. ಅಂದರೆ ಬಂದೋಬಸ್ತಾಗಿರುತ್ತೆ. ಆ ಸಂಕಲ್ಪ ಮೇಲೆ ರೀತಿಯಾಗಿ ಮಾರೋವಂಥ ವಿಚಾರ. ಇದ್ರ ಬಗ್ಗೆ ಹೆಚ್ಚಿನ ಜಾಸ್ತಿ ಜನಕ್ಕೆ ಅರಿವು ಇಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಜಾಸ್ತಿ ನಾಲೆಡ್ಜ್ ಇಲ್ಲ. ಆದರೆ ಇದು ಎಷ್ಟು ಸತ್ಯ ಐತೆ, ಎಷ್ಟು ಮಹಿಮೆ ಐತೆ ಅಂತ ಅದು ನಮಗೆ ಮಾತಾಗಿ ಕೊಟ್ಟಿರೋಂಥದ್ದು ವಿಚಾರ. ಯಾರಿಗಾನ ಏನಾನ ಬೇಕು ಅಂದರೆ ಸಂಪರ್ಕ ಮಾಡಿ. ನಮ್ಮ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ರಾಜಮಾತಾ ಉಚ್ಚಂಗಿ ದೇವಿ ಹಾಗೂ ಮಾತಂಗಿ ದೇವಿ ದೇವಸ್ಥಾನ. ಹಾಗೂ ಇದರಿಂದ ಎಷ್ಟು ಒಳ್ಳೇದಾಗುತ್ತೆ ಅಂದರೆ ನಾನು ಗ್ಯಾರಂಟಿ ಕೊಡ್ತೀನಿ, 100% ಒಳ್ಳೇದಾಗುತ್ತೆ ಅಂತ ನಾನು ಭರವಸೆಯನ್ನು ಕೊಡ್ತೀನಿ. ಬೇಕಾದ್ರೆ ಎನಿವೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮಗಿಷ್ಟ ಆದರೆ
ವಿಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನೀವು ಈ ರೀತಿ ಅಂಕೋಲೆ ಮರದ ಬಗ್ಗೆ ಮಾಹಿತಿ ತಿಳಿದು ನೀವು ಮನೆಗೆ ಯೂಸ್ ಮಾಡಿದ್ರಾ ಅದರಿಂದ ಪರಿಹಾರ ಆಯಿತಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.